ಬೇಸಿಗೆ ದಿನದಲ್ಲಿ ಜಾನುವಾರುಗಳಿಗೆ ಮೇವು ಪೂರೈಕೆ ₹1ಗೆ 1 ಕೆಜಿ ಮೇವು ವಿತರಣೆ ಪ್ರಾರಂಭ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ನಾಗರಮುನ್ನೋಳಿ ಹೋಬಳಿಯ ಬೆಳಕೋಡ ಗೇಟ್ ಬಳಿ ಇಂದು ಜಾನುವಾರುಗಳಿಗೆ ಮೇವು ಪೂರೈಕೆಗೆ ಚಾಲನೆ ನೀಡಿದರು. ಚಿಕ್ಕೋಡಿ ಭಾಗದ ವಿಶೇಷವಾಗಿ ನಾಗರಮುನ್ನೋಳಿ ಹೋಬಳಿ ವ್ಯಾಪ್ತಿಯ ಹತ್ತರವಾಟ, ಬಿದರೋಳಿ, ಮಜಲಟ್ಟಿ, ತೋರಣಹಳ್ಳಿ, ಬೆನ್ನಿಹಳ್ಳಿ, ಬಂಬಲವಾಡ, ಬೆಳಕೋಡ, ಇಟ್ಟನಾಳ, ಕರಕಾವ, ಉಮರಾಣಿ ಸೇರಿದಂತೆ ಇನ್ನು ಹಲವು ಹಳ್ಳಿಗಳಲ್ಲಿ ನೀರಿನ ಪೂರೈಕೆ ಹಾಗೂ ಜಾನುವಾರುಗಳಿಗೆ ಮೇವು ಪೂರೈಕೆ ಮಾಡಬೇಕೆಂದು ತಹಶೀಲ್ದಾರರಿಗೆ ಹಾಗೂ ಡಿಸಿ ಅವರಿಗೆ ರೈತ ಸಂಘಟನೆ ರಾಜ್ಯಾಧ್ಯಕ್ಷ ಚೋನ್ನಪ್ಪ ಪೂಜೇರಿ ಮಾಧ್ಯಮದ ಮೂಲಕ ತಿಳಿಸಿದರು. ಚುನಾವಣೆ ನಮ್ಮೆಲ್ಲರ ಹಕ್ಕು, ಅದನ್ನು ನಾವು ಸಹ ಗೌರವಿಸುತ್ತೇವೆ. ಆದರೆ ಅದಕ್ಕೆ ಹೆಚ್ಚು ಆದ್ಯತೆ ಕೊಡುವ ಮುನ್ನ ಬರಗಾಲಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಜೊತೆಗೆ ಮೇವು ಸಮಸ್ಯೆಯಿಂದ ಜನರು ಪ್ರಾಣ ಕಳೆದುಕೊಳ್ಳುವ ಪ್ರಸಂಗ ಎದುರಾಗಬಹುದು. ಈಗ ಬೇಸಿಗೆ ತಾಪಮಾನ ಹೆಚ್ಚಾಗಿರುವ ಕಾರಣ ಸರ್ಕಾರ ಸರ್ವೆ ಮಾಡಿ ಹಳ್ಳಿಗಳತ್ತ ಮುಖ ಮಾಡಿ ಇಂತಹ ನಿರ್ಧಾರಗಳನ್ನು ತಕ್ಷಣವೇ ಕೈಗೊಳ್ಳಬೇಕು. ಜಾನುವಾರುಗಳಿಗೆ ಮೇವಿನ ಜೊತೆಗೆ ಪೌಷ್ಟಿಕ ಆಹಾರ ಸಹ ಒದಗಿಸಬೇಕೆಂದು ಒತ್ತಾಯಿಸಿದರು. ಅದೇ ರೀತಿ ಹಸಿರು ಮೇವು ಖರೀದಿಸಿ ರೈತರಿಗೆ ಸರಿಯಾದ ಸಮಯಕ್ಕೆ ತಲುಪಿಸಬೇಕು. ಬೆಳಗಿನ ಜಾವ 7ರಿಂದ 8ವರೆಗೆ ಮಾತ್ರ ಮೇವು ವಿತರಣೆ ಮಾಡಲು ಸೂಚಿಸಿದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸರ್ಕಲ್ ಚೊನ್ನಪ್ಪ ಪೂಜೇರಿ, ರಾಜ್ಯಾಧ್ಯಕ್ಷರು ರಾಜು ಪವಾರ್, ರಾಜ್ಯ ಕಾರ್ಯಾಧ್ಯಕ್ಷ ಆನಂದ್ ಪಾಚಾಪುರೆ, ತಾಲೂಕು ಅಧ್ಯಕ್ಷರು ರಾಜೇಂದ್ರ ಪಾಚಾಪುರೆ, ತಲಾಟಿ ಮುಳ್ಳ, ಪಶು ತಾಲೂಕು ಅಧಿಕಾರಿ ಉಪ್ಪಾರ, ಪಡೋಳಿ, ಸಖಿಯರು ಸೇರಿದಂತೆ ರೈತರು ಉಪಸ್ಥಿತರಿದ್ದರು.